ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣ ಇದು 6th ಇಂದ 10th ಗಂಟ ಇರುವಂತಹ ವ್ಯಾಕರಣ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಇದು TETಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತಿನ ತರಗತಿಯಲ್ಲಿ TETಗೆ ಸಂಬಂಧಪಟ್ಟಂಥ ಒಂದು ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಈ ಒಂದು ಕನ್ನಡ ವ್ಯಾಕರಣ ಮೇಲೆ ಒಂದು ತರಗತಿಯನ್ನು ಮಾಡಿದ್ದೀನಿ. ಅಲ್ಲಿ ವರ್ಣಮಾಲೆ, ಸ್ವರಾಕ್ಷರಗಳು ಮತ್ತು ವ್ಯಂಜನಾಕ್ಷರಗಳು, ವರ್ಗೀಯ ವ್ಯಂಜನಗಳ ಕೋಷ್ಟಕ, ಹಾಗೆ ಯೋಗವಾಹಕಗಳು ಇವೆಲ್ಲ ಏನು ಮಾಡಿದ್ದೀನಿ ಅಂದರೆ ಹೋದ ತರಗತಿಯಲ್ಲಿ ಮಾಡಿದ್ದೀನಿ. ಇದೆಲ್ಲ ಹೊರ ತರಗತಿಯಲ್ಲೇ ಮಾಡಿರೋದು. ಸಂಯುಕ್ತ ಅಕ್ಷರಗಳು, ವಚನಗಳು, ಏಕವಚನ, ಬಹುವಚನ ಇವೆಲ್ಲ ಏನು ಮಾಡಿದ್ದೀನಿ ಹೋದ ತರಗತಿಯಲ್ಲಿ ಮಾಡಿದ್ದೀನಿ. ಮತ್ತು ವಿಭಕ್ತಿ ಪ್ರತ್ಯಯಗಳು ಕೂಡ ಹೋದ ತರಗತಿಯಲ್ಲಿ ಮಾಡಿದ್ದೀನಿ. ನಾಮಪದಗಳ ವಿಧಗಳು ಇದೆಲ್ಲ ಏನಾಗಿದೆ ಅಂದರೆ ಹೋದ ತರಗತಿಯಲ್ಲಿ ಆಗಿದೆ. ಇವತ್ತು ನಾನು ಸಂಧಿಗಳ ಬಗ್ಗೆ ಹೇಳಬೇಕು. ಇವತ್ತಿನ ತರಗತಿಯಲ್ಲಿ ಲೇಖನ ಚಿಹ್ನೆಗಳು ಕೂಡ ಹೋದ ತರಗತಿಯಲ್ಲಿ ಮಾಡಿರೋದು. ಇವಾಗ ಇದು ಹೇಳಬೇಕು ನಾನು. ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ, ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಇದು, ಯಾಕೆಂದರೆ ನಮಗಿದು ಈಜಿ ಇರುತ್ತೆ. ಕನ್ನಡ ಸಿಲೆಬಸ್ ಅಂದರೆ ಈಜಿ ಅಂತಲ್ಲ, ಆದರೆ ನಮ್ಮ ಟೆಕ್ಸ್ಟ್ ಬುಕ್ ಅಷ್ಟೇನಿದು ಡೀಪಾಗಿರೋದಿಲ್ಲ ಇದು. ಅದಕ್ಕೆ ಮೇಲೆ ನೋಡ್ತಾ ಹೋಗೋಣ. ಡೀಪಾಗಿ ಹೇಳ್ತಾ ಹೋದರೆ ಸಿಲೆಬಸ್ ಕೂಡ ಮುಗಿಯೋದಿಲ್ಲ ಇದು. ಅದಕ್ಕೋಸ್ಕರ ಸ್ವಲ್ಪ ಏನು ಮಾಡ್ತೀನಿ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ. ನೀವು ಬೇಕಾಗಿದ್ದರೆ ಪೌಸ್ ಮಾಡ್ಕೊಂಡು ಸ್ಲೋ ಇಟ್ಕೊಂಡು ಕೇಳಿ. ಸಂಧಿಗಳ ಪರಿಚಯ. ನಾವು ಮಾತನಾಡುವಾಗ ಶಬ್ದಗಳನ್ನು ಏನು ಮಾಡ್ತೀವಿ, ಬಿಡಿಯಾಗಿ ಹೇಳೋದಿಲ್ಲ. ಒಂದೊಂದ್ಸರಿ ನಾವು ಮಾತಾಡೋ ಟೈಮ್ನಾಗ ಪದಗಳನ್ನು ಬಿಡಿಯಾಗಿ ಹೇಳೋದಿಲ್ಲ. ಅವನು ಪ್ಲಸ್ ಅಲ್ಲಿ ಅಂತ ಹೇಳೋದನ್ನು ಅವನಲ್ಲಿ ಅಂತೇಳಿ ಹೇಳ್ತೀವಿ. ಈ ರೀತಿ ಎರಡು ಶಬ್ದಗಳನ್ನು ಜೋಡಿಸಿ ಅವನಲ್ಲಿ ಅಂತ ಹೇಳ್ತೀವಿ. ಅಂದರೆ ಅವುಗಳನ್ನು ಕೂಡಿಸಿಯೇ ಹೇಳ್ತೀವಿ ಅಂತ ಅರ್ಥ. ಬಿಡಿಯಾಗಿ ಅವನು ಪ್ಲಸ್ ಅಲ್ಲಿ ಈ ರೀತಿ ಬಿಡಿಯಾಗಿ ಹೇಳೋದಿಲ್ಲ. ಈ ರೀತಿ ಕೂಡಿಸಿ ಹೇಳೋದಕ್ಕೆ ಹೇಳ್ತೀವಿ ನಾವು ಸಂಧಿ ಅಂತೇಳಿ ಕರಿತೀವಿ. ಆಡು ಪ್ಲಸ್ ಈಸು ಇದು ಏನಾಗುತ್ತೆ, ಆಡಿಸು ಆಗುತ್ತೆ. ನಾವು ಆಡು ಪ್ಲಸ್ ಈಸು ಅಂತ ಹೇಳೋದಿಲ್ಲ, ಆಡಿಸು ಅಂತ ಹೇಳ್ತೀವಿ. ಮರ ಪ್ಲಸ್ ಅನ್ನು ಮರವನ್ನು ಅಂತ ಹೇಳ್ತೀವಿ. ದೇವರು ಪ್ಲಸ್ ಹೀಗೆ ದೇವರಿಗೆ. ಮಳೆ ಪ್ಲಸ್ ಕಾಲ ಮಳೆಗಾಲ. ಈ ರೀತಿ ಏನು ಮಾಡ್ತೀವಿ ನಾವು ಒಟ್ಟೊಟ್ಟಿಗಾಗಿ ಹೇಳ್ತೀವಿ. ಇದಕ್ಕೆ ಸಂಧಿ ಅಂತೇಳಿ ಕರಿತೀವಿ. ಅಂದರೆ ಹೀಗೆ ಎರಡು ಅಕ್ಷರಗಳು ಏನು ಮಾಡ್ತವೆ, ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರೋದಕ್ಕೆ ಹೇಳ್ತೀವಿ ಸಂಧಿ ಅಂಥೇಳಿ ಕರಿತೀವಿ. ಇಲ್ಲಿ ನೋಡ್ರಿ ಸಂಧಿ ಹೆಂಗೆ ರೂಪುಗೊಳ್ತೈತೆ ಅಂಥೇಳಿ. ಪದ ಮತ್ತು ಪದ. ಅವನ ಪ್ಲಸ್ ಅಂಗಡಿ ಅವನಂಗಡಿ, ಇದಕ್ಕೆ ಏನಂತೀವಿ ಸಂಧಿ ರೂಪ. ಇದು ಪೂರ್ವ ಪದ, ಇದೇನಂತೀವಿ ಉತ್ತರ ಪದ. ಕುಲ ಪ್ಲಸ್ ಅನ್ನು ಕುಲವನ್ನು. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಮಳೆ ಪ್ಲಸ್ ಕಾಲ ಮಳೆಗಾಲ. ಈ ರೀತಿ ಸಂಧಿಗಳನ್ನು ಮಾಡ್ತೀವಿ ಕಂಡುಬರ್ತವೆ. ಹೀಗೆ ಒಂದು ಪದ ಇನ್ನೊಂದು ಪದದಲ್ಲಿ ಸೇರಿಸಿದಾಗ ಏನಾಗ್ತದೆ, ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ 3 ಬಗೆಯ ಕಾರ್ಯಗಳು ನಡೀತವೆ. 3 ಕಾರ್ಯಗಳು ಯಾವುದಂದರೆ, ಅಕ್ಷರ ಒಂದು ಲೋಪವಾಗ್ಬೋದು, ಇದಕ್ಕೆ ಲೋಪ ಸಂಧಿ ಅಂತೀವಿ. ಇನ್ನೊಂದು ಅಕ್ಷರ ಆಗಮಿಸ್ಬೋದು, ಇದಕ್ಕೆ ಆಗಮ ಸಂಧಿ ಅಂತೀವಿ. ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರ್ಬೋದು, ಅದಕ್ಕೇನಂತೀವಿ ಆದೇಶ ಸಂಧಿ ಅಂತೇಳಿ ಕರಿತೀವಿ. ಹೀಗೇನು ಮಾಡ್ತಿದ್ದೆ ಸಂಧಿ ಕಾರ್ಯಗಳು ನಡೀತವೆ. ಈ ಕನ್ನಡದ 3 ಸಂಧಿಗಳು ನೋಡಿದೆ. ಮಾತು ಇದು ಏನಿದೆ, ಇದು ಪೂರ್ವ ಪದ, ಇದಕ್ಕೇನಂತೀವಿ ಪೂರ್ವ ಪದ ಅಂತೇಳಿ ಕರಿತೀವಿ. ಅನ್ನು ಅನ್ನೋದು ಉತ್ತರ ಪದ. ಇಲ್ಲಿ ಏನು ಮಾಡುತ್ತೆ, ಸಂಧಿ ಕಾರ್ಯ ನಡೀತು. ಮಾತನ್ನು ಇಲ್ಲಿ ಏನು ಲೋಪ ಆಯಿತು, ಆಕೆ ಏನಾಗುತ್ತೆ, ಆ ಎನ್ನುವಂಥ ಪೂರ್ವ ಪದಕ್ಕೆ ಆ ಅನ್ನೋ ಉತ್ತರ ಪದ ಬಂದು ಏನಾಗ್ತದೆ, ಊ ಲೋಪ ಆಗ್ತೈತಿ. ಇದಕ್ಕೇನಂತೀವಿ ಲೋಪ ಸಂಧಿ ಅಂತೇಳಿ ಕರಿತೀವಿ. ಸಂಧಿ ವಿವಿಧ ಪ್ರಕಾರದ ಬಗ್ಗೆ ಏನು ಮಾಡೋಣ, ಮುಂದಿನ ಪಾಠದಲ್ಲಿ ನಾವು ನೋಡ್ಕೊಳ್ಳೋಣ. ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಸಂಧಿಗಳಿಗೆ ಸಂಬಂಧಪಟ್ಟಂಥ ಮುಂದಿನ ಪ್ರಶ್ನೆ ತಿಳಿದಿರೋದಂತೆ ನೋಡೋಣ. ಇವಾಗ ಕನ್ನಡ ಸಂಧಿಗಳು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಇವೆಲ್ಲ 3 ಕನ್ನಡ ಸಂಧಿಗಳು. ಕನ್ನಡದಲ್ಲಿ ವ್ಯಂಜನ ಸಂಧಿ, ಸ್ವರ ಸಂಧಿ ಅಂತ ಬರ್ತವೆ. ನೋಡೋಣ. ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು. ಇಲ್ಲಿ ಮೇಲೆ ಅನ್ನೋದು ಏನಾಗ್ತಾಯಿದೆ, ಇಲ್ಲಿ ಏನಿದೆ ಎ ಇದೆ, ಎ ಸ್ವರ ಬರ್ತಾಯಿದೆ ಇಲ್ಲಿ ಎ. ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿ. ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿ ಏನಿದೆ, ಎ ಇದೆ. ಎ ಎಂಬುದು ಏನಾಗ್ತದೆ, ಇಲ್ಲಿ ಲೋಪ ಆಗ್ತಾಯಿದೆ, ಅದಕ್ಕಾಗಿದ್ದು ಲೋಪ ಸಂಧಿ. ಮುಳ್ಳು ಪ್ಲಸ್ ಅನ್ನು. ಮುಳ್ಳು ಇಲ್ಲಿ ಏನಿದೆ, ಇಲ್ಲಿ ಹೂ ಇದೆ, ಏನಿದೆ ಇಲ್ಲಿ ಹೂ ಇದೆ. ಪೂರ್ವಪದದ ಕೊನೆಯಲ್ಲಿರುವಂಥ ಅಕ್ಷರ ಏನಾಗ್ತದೆ, ಲೋಪ ಆಗ್ತದೆ ಲೋಪ ಸಂಧಿಯಲ್ಲಿ. ಇಲ್ಲಿ ಹೂ ಲೋಪ ಆಗ್ತಾಯಿದೆ. ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವಪದದ ಕೊನೆಯಲ್ಲಿರುವಂಥ ಅಕ್ಷರ ಏನಾಗ್ತೈತೆ, ಲೋಪ ಆಗ್ತೈತಿ. ಹಾಗಾಗಿ ಅದಕ್ಕೆ ಏನಾಗ್ತೀವಿ ಲೋಪ ಸಂಧಿ ಅಂತೇಳಿ ಕರಿತೀವಿ. ಇವಾಗ ವಸವೃತ್ತ ನೋಡಿ. ವಸವೃತ್ತ ಪ್ಲಸ್ ಇದ್ದ, ವಸರುತ್ತಿದ್ದ. ಇಲ್ಲಿ ಏನಾಗ್ತೈತೆ, ಪೂರ್ವಪದದ ಕೊನೆಯಲ್ಲಿರುವಂಥ ಉತ್ತ, ಇಲ್ಲೇನಿದೆ ಆ ಇದೆ.
ಇದು ಆ ಏನಾಗ್ತೈತೆ ಲೋಪ ಆಗ್ತೈತೆ, ಹಾಗಾಗಿ ಇದು ಲೋಪ ಸಂಧಿ. ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರು ಹೂ ಇದೆ ಇಲ್ಲಿ, ಏನಿದೆ ಹುಡುಗರು ಹೂ, ಹುಡುಗರೆಲ್ಲರೂ ಇದು ಏನು ಲೋಪ ಸಂಧಿ. ಅಂದರೆ ಪೂರ್ವಪದದ ಕೊನೆಯಲ್ಲಿರುವಂಥ ಅಕ್ಷರ ಏನಾಗ್ತೈತೆ ಲೋಪ ಆಗ್ತೈತೆ ಲೋಪ ಸಂಧಿಯಲ್ಲಿ. ಮೇಲೆ ಪ್ಲಸ್ ಏರು, ಮೇಲೇರು, ಮೇಲೆ ಏನಿದೆ ಇಲ್ಲಿ ಎ ಇದೆ, ಎ ಇದೆ, ಇದರಲ್ಲಿ ಏನಿದೆ ಎ ಇದೆ, ಇಲ್ಲಿ ಏನಾಗ್ತೈತೆ ಎ ಲೋಪ ಆಗ್ತೈತೆ, ಹಾಗಾಗಿ ಇದು ಲೋಪ ಸಂಧಿ. ಈಗ ಆಗಮ ಸಂಧಿ ನೋಡಿರಿ. ಹೊಲ ಪ್ಲಸ್ ಅನ್ನು, ಹೊಲವನ್ನು, ಇಲ್ಲಿ ಆ ಇದ್ದದಲ್ಲೆಲ್ಲ ಏನಾಗ್ತೈತೆ ವಾ ಆಗ್ತೈತೆ. ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿ. ಹೊಲವನ್ನು ಎಂಬ ಪದದಲ್ಲಿ ವಾ ಎಂಬ ಅಕ್ಷರ ಏನಾಗ್ತೈತೆ ಸೇರಿಕೊಳ್ಳುತ್ತೆ, ಇಲ್ಲಿ ಆ ಹೋಗಿ ವಾ ಸೇರ್ಕೊಳ್ತೈತೆ. ಹೊಳೆ ಪ್ಲಸ್ ಅಲ್ಲಿ, ಹೊಳೆಯಲ್ಲಿ, ಇಲ್ಲಿ ಏನು ಸಿಗ್ತಾಯಿದೆ ಇದು ಆ ಹೋಗಿ ಇಲ್ಲಿ ಯಾ ಸೇರ್ತೈತೆ. ಇಲ್ಲಿ ಹೊಳೆಯಲ್ಲಿ ಎಂಬ ಪದದಲ್ಲಿ ಯಾ ಎಂಬ ಅಕ್ಷರ ಏನಾಗ್ತೈತೆ ಬಂದು ಸೇರಿಕೊಳ್ತಾ ಇದೆ. ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಏನಾಗ್ತೈತೆ ಆಗಮವಾದರೆ ಒಂದು ಅಕ್ಷರ ಬಂದು ಕರಿತೀವಿ ಆಗಮ ಸಂಧಿ ಅಂತೇಳಿ ಕರಿತೀವಿ. ಗಡಿಬಿಡಿಯಿಂದ, ಗಡಿಬಿಡಿ ಪ್ಲಸ್ ಇಂದ, ಗಡಿಬಿಡಿಯಿಂದ, ಇಲ್ಲಿ ಏನಾಗ್ತಾಯಿದೆ ಯಾ ಏನಾಗ್ತಾಯಿದೆ ಲೋಪ ಆಗ್ತಾಯಿದೆ, ಇದು ಆಗಮ ಆಗ್ತಾಯಿದೆ, ಸಾರಿ ಲೋಪ ಅಲ್ಲ ಆಗಮ ಆಗ್ತಾಯಿದೆ, ಇಲ್ಲಿ ಯಾ ಆಗಮ ಆಗಿದೆ. ಆರಂಭ ಪ್ಲಸ್ ಆಗು, ಆರಂಭವಾಗು, ಇಲ್ಲಿ ವಾ ಆಗಮ ಆಗಿದೆ, ಹಾಗಾಗಿ ಇದು ಆಗಮ ಸಂಧಿ. ಇವಾಗ ಆದೇಶ ಸಂಧಿ. ಕೋಪ ಪ್ಲಸ್ ಕೊಡು, ಕೋಪಗೊಂಡು, ಇಲ್ಲಿ ಏನಾಗ್ತೈತೆ ನೋಡಿ ಮೇಲಿನ ಸಂಧ್ಯಾಕಾರವನ್ನು ಗಮನಿಸಿ. ಕೋಪಗೊಂಡು ಎಂಬ ಪದದಲ್ಲಿ ಕ ಅಥವಾ ಕೋ ಅಕ್ಷರದ ಬದಲಿಗೆ ಏನಾಗ್ತೈತೆ ಗ ಅಥವಾ ಗೋ ಅಕ್ಷರ ಬಂದು ಸೇರ್ತಾ ಇದೆ. ಹೊಸ ಒಂದು ಪದ ಏನು ಬಂದು ಇಲ್ಲಿ ಸೇರ್ತೈತೆ, ಅದಕ್ಕಾಗಿ ಇದು ಆದೇಶ ಸಂಧಿ. ಮೈ ಪ್ಲಸ್ ತೊಳೆ, ಮೈದೊಳೆ, ತೋ ಹೋಗಿ ದೋ ಬರ್ತಾ ಇದೆ. ಹೀಗೆ ಒಂದು ಅಕ್ಷರ ಹೊಸದಾಗಿ ಬಂದು ಸೇರೋದು ಕರಿತೀವಿ ಆದೇಶ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ಮೈದೊಳೆ ಎಂಬ ಪದದಲ್ಲಿ ಏನಿದೆ ತೋ ಇದೆ, ತೋ ಅಕ್ಷರದ ಬದಲಿಗೆ ದೋ ಬರ್ತಾ ಇದೆ. ಹೀಗೆ ಸಂಧಿಕಾರ ಮಾಡುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದು ಸೇರಿದಕ್ಕೆ ಏನಂತೀವಿ ಆದೇಶ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಏನಾಗ್ತೈತೆ ಲೋಪ ಆಗ್ತೈತೆ. ಉತ್ತರ ಪದದಲ್ಲಿರುವಂಥ ಮೊದಲನೇ ಅಕ್ಷರ ಏನಾಗ್ತೈತೆ ಲೋಪ ಆಗ್ತೈತೆ. ಇಲ್ಲಿ ನೋಡ್ರಿ ಉದಾಹರಣೆ ನಂದು ಇಲ್ಲಿ ಕೆಳಗಡೆ ಇದ್ದಾವೆ. ಕುಡು ಪ್ಲಸ್ ಕೋಲು, ಕುಡುಗೋಲು ಏನಾಗ್ತಾಯಿದೆ ಇಲ್ಲಿ ಉತ್ತರ ಪದ ಏನಾಗ್ತಾಯಿದೆ ಲೋಪ ಆಗ್ತಾಯಿದೆ. ನೋಡಿ ಉತ್ತರ ಪದದಲ್ಲಿ ಏನಾಗ್ತಾಯಿದೆ ಲೋಪ ಆಗ್ತಾಯಿದೆ. ಕಾ ಬದಲಿಗೆ ಏನು ಬರ್ತಾಯಿದೆ ಗಾ ಬರ್ತಾಯಿದೆ. ಬೆಟ್ಟ ಪ್ಲಸ್ ತಾವರೆ, ತಾಯಿನ ಲೋಪ ಆಗಿ ಏನು ಮಾಡ್ತಾಯಿದೆ ಇಲ್ಲಿ ದಾ ಸೇರ್ಕೊಳ್ತಾ ಇದೆ, ತಾ ಹೋಗಿ ದಾ ಸೇರ್ಕೊಳ್ತಾ ಇದೆ ಬೆಟ್ಟದಾವರೆ. ಕಣ್ ಪ್ಲಸ್ ಪನ್ನಿ, ಪಾ ಹೋಗಿ ಏನು ಸೇರ್ತಾಯಿದೆ ಬಾ ಸೇರ್ತಾಯಿದೆ, ಪಾ ಹೋಗಿ ಬಾ ಸೇರ್ತಾಯಿದೆ. ಹೀಗೆ ಉತ್ತರ ಪದದ ಕೊನೆಯಲ್ಲಿ ಏನು ಬರ್ತೈತೆ ಉತ್ತರ ಪದದ ಪ್ರಾರಂಭದಲ್ಲಿ ಏನಾಗ್ತೈತೆ ಅಕ್ಷರ ಬದಲಿಗೆ ಬೇರೆ ಒಂದು ಅಕ್ಷರ ಬಂದು ಸೇರ್ತೈತೆ. ಹಾಗಾಗಿ ಇವು ಏನು ಆದೇಶ ಸಂಧಿಗಳು. ಇದುವರೆಗೆ ನಾವು 3 ರೀತಿಯ ಸಂಧಿ ಕಾರ್ಯಗಳನ್ನು ಗಮನಿಸ್ತಿದ್ದೀವಿ. ಇವಾಗ ಕನ್ನಡ ಸಂಧಿಗಳು ಯಾವ್ಯಾವ ಅಂದರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇವು ಕನ್ನಡದ 3 ಸಂಧಿಗಳು. ಪ್ರಕೃತಿ ಭಾವ ಅಂದರೆ ಇಲ್ಲೇನಾಗಲ್ಲ, ಪ್ರಕೃತಿ ಭಾವ ಅಂದರೆ ಸಂಧಿ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಕೆಲವು ಸ್ವರಕ್ಕೆ ಸ್ವರ ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯೋದಿಲ್ಲ, ಅವಕ್ಕೇನಂತೀವಿ ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ಅಣ್ಣ ಓಡಿ ಬಾ, ಅಣ್ಣ ಓಡಿ ಬಾ ಅಂತ ಹಂಗೆ ಬರಿಬೇಕು ನಾವು, ಸಂಧಿ ಮಾಡೋಕ್ಕೆ ಬರೋದಿಲ್ಲ. ಇವಕ್ಕೇನಂತೀವಿ ಯಾವ ಪದ ಸಂಧಿ ಮಾಡೋಕ್ಕೆ ಬರೋದಿಲ್ಲ ಆ ಸಂಧಿ ಮಾಡಿದ್ರೆ ಏನಾಗ್ತದೆ ಅವು ತನ್ನ ಅರ್ಥವನ್ನು ಕಳ್ಕೊತವೆ, ಅದಕ್ಕೆ ಸಂಧಿ ಮಾಡೋಕ್ಕೆ ಬರೋಲ್ಲ, ಅವಕ್ಕೇನಂತೀವಿ ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ಇಲ್ಲಿ ಅಣ್ಣ ಮತ್ತು ಓಡಿ ಬಾ ಎಂಬ 2 ಪದಗಳು ನಡುವೆ ಸಂಧಿ ಕಾರ್ಯ ನಡೆಯದೆ ಆ ಪದಗಳು ಹಾಗೆ ಉಳಿದುಕೊಂಡ್ರೆ ಅದಕ್ಕೇನಂತೀವಿ ನಾವು ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ನೋಡಿಲಿ ಇನ್ನೂ ಉದಾಹರಣೆ ಕೊಟ್ಟಿದ್ದಾರೆ. ಕೃಷ್ಣ ಎಲ್ಲಿದೆಯಾ, ನೋಡಿಲಿ ಕೃಷ್ಣ ಪ್ಲಸ್ ಎಲ್ಲಿದೆಯಾ ಸೇರಿಸಿದ್ರು ಕೂಡ ಹೆಂಗಿದೆ ಹಾಗೆ ಬರ್ತೈತೆ. ಇಲ್ಲೇನಾಗ ಸಂಧಿ ಕಾರ್ಯ ನಡಿಲ್ಲ. ಅಕ್ಕ ಎಲ್ಲಿರುವೆ, ಅಕ್ಕ ಎಲ್ಲಿರುವೆ ಅಂತ ಕೇಳ್ತೀವಿ ತಾನೆ, ನೋಡಿ ಇಲ್ಲಿ ಕೂಡ್ಸೋಕ್ಕಾಗಲ್ಲ. ಅಂದರೆ ಇದನ್ನ ಪದ ಇದ್ದಂಗೆ ಬರಿತೀವಿ ನಾವು, ಸಂಧಿ ಮಾಡೋಕ್ಕೆ ಬರೋದಿಲ್ಲ. ಆ ಅಂಗಡಿ ಅಂತ ಈ ರೀತಿಯೇ ಬರಿತೀವಿ. ಈ ಮನೆ ಈ ರೀತಿಯೇ ಬರಿತೀವಿ. ಹಾಗಾಗಿ ಇಲ್ಲಿ ಸಂಧಿ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕೇನಂತೀವಿ ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ಇವಾಗ ದಿನನಿತ್ಯ ಮಾತನಾಡುವಾಗ ಅಥವಾ ಬರೆಯುವಾಗ ಬಳಸುವ ಪದಗಳನ್ನು ವಿರುದ್ಧಾರ್ಥಕ ಪದ ಅಂತೇಳಿ ಬರಿತೀವಿ. ಕೆಲವು ಇಲ್ಲಿ ವಿರುದ್ಧಾರ್ಥಕ ಪದ ಕೊಟ್ಟಿದ್ದಾರೆ ನೋಡಿರಿ. ಅನುಭವ, ಅನಾನುಭಾವ, ಆದಿ, ಅನಾದಿ. ಏನು ಆದಿ ಅಂದರೆ ಪ್ರಾರಂಭ, ಅನಾದಿ ಅಂದರೆ ಅಂತ್ಯ ಅಂತ ಅರ್ಥ. ಉತ್ತಮ, ಅಧಮ. ಉತ್ತಮ ಅಂದರೆ ಒಳ್ಳೆಯವ, ಅಧಮ ಅಂದರೆ ಕೆಟ್ಟವ. ಉನ್ನತಿ, ಅವನತಿ. ಉನ್ನತಿ ಅಂದರೆ ಬೆಳೆಯೋದು, ಅವನತಿ ಅಂದರೆ ನಾಶ ಹೊಂದೋದು. ಗರ್ವಿ ಗರ್ವ ಪಡೋದು, ನಿರ್ಗರ್ವಿ ಅಂದರೆ ಗರ್ವ ಪಡದೇ ಇರುವುದು. ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ಸ್ವಂತ ವ್ಯಾಖ್ಯಾನ ಬರೆಸಬೇಕು. ಶುದ್ಧ, ಅನುಕೂಲ, ಆರೋಗ್ಯ, ಸಫಲ. ಮಾದರಿ, ಅವರಿಗೆ ತಂತ್ರಜ್ಞಾನದಲ್ಲಿ ಅನುಭವವಿದೆ. ಏನಿದೆ ಅವರಿಗೆ ಅನುಭವವಿದೆ. ಅವರು ತಂತ್ರಜ್ಞಾನದಲ್ಲಿ ಅನಾನುಭವಿಗಳು. ಅನುಭವವಿದೆ, ಅನಾನುಭವಿ ಅಂದರೆ ಅನುಭವ ಇಲ್ಲ ಅಂತ ಅರ್ಥ. ಪ್ರಕೃತಿ ಭಾವ ಅಂದ್ರೇನು ಅಂದರೆ ಸಂಧಿ ಮಾಡೋಕ್ಕೆ ಯಾವ್ದು ಬರೋದಿಲ್ಲ ಅದಕ್ಕೆ ಪ್ರಕೃತಿ ಭಾವ ಅಂತ ಕರಿತೀವಿ. ಇದು ನಾವು ಬಿಡಿಸಾಕ ಕೊಟ್ಟಿದ್ದಾರೆ. ಪ್ರಕೃತಿ ಭಾವ ಹಾಗೂ ಸಂಧಿ ಕಾರ್ಯದ ವಿಂಗಡಿಸಿ ಬರೀಬೇಕು.
ಇದರ ಪ್ರಕೃತಿ ಭಾವ. ಓಹೋ ನಿಧಿ ಸಿಕ್ಕಿತು, ಇದು ಮಾಡೋಕ್ಕಾಗಲ್ಲ, ಇದು ಪ್ರಕೃತಿ ಭಾವ. ಅಣ್ಣ ಇಲ್ಲಿ ನೋಡು, ಇದನ್ನು ಅಲ್ಲಿ ನೋಡು. ಹಾಗೆ ಅಡಿಗಲ್ಲು, ಅಡಿ ಪ್ಲಸ್ ಕಲ್ಲು ಬಿಡಿಸ್ಬೋದು. ಇದು ಅಡಿ ಪ್ಲಸ್ ಕಲ್ಲು. ಇನ್ನೂ ಏನೈತಿದೆ ಆದೇಶ ಸಂಧಿ ಆಗ್ತೈತೆ. ಆ ರಸ ಇದು ಆಗೋದಿಲ್ಲ. ಆ ಪ್ಲಸ್ ರಸ ಬಿಡ್ಸೋಕೆ ಬರೋದಿಲ್ಲ. ಹಳ್ಳಿ ಪ್ಲಸ್ ಅಲ್ಲಿ ಇದೇನು ಹಳ್ಳಿ ಪ್ಲಸ್ ಅಲ್ಲಿ, ಇದು ಏನಾಗುತ್ತೆ ಆಗಮ ಸಂಧಿ ಆಗ್ತೈತೆ. ಇದು ಆದೇಶ ಸಂಧಿ. ಅಂದರೆ ಇಲ್ಲೇನಾಗ್ತೈತೆ ಗಾ ಹೋಗಿ ಕಾ ಬರ್ತೈತೆ, ಅದು ಆದೇಶ ಸಂಧಿ. ಆಮೇಲೆ ಇದು ಬರೋದಿಲ್ಲ ನೋಡಿರಿ. ಇವೆಲ್ಲ ಸುಬನುಡಿಗಳು. ಇವೇನು ಸುಬನುಡಿಗಳು ಬೇಕಾಗಲ್ಲ ನಮಗೆ, ಆದರೆ ಮಕ್ಕಳಿಗೆ ಕೊಟ್ಟಿದ್ದಾರೆ. ನಮ್ಗೆ ಟೈಮ್ ಇದ್ದರೆ ಓದ್ಕೋಬೇಕು, ಅದಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾವೆಲ್ಲ ಓದಿ ಹೇಳ್ತಾ ಇಲ್ಲ. ಏನು ಎಕ್ಸಾಮ್ ಬರ್ತಾವೆ ಅಷ್ಟೇ ಹೇಳ್ತಾ ಇದ್ದೀನಿ. ಕ್ರಿಯಾಪದ, ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇನಂತೀವಿ ಕ್ರಿಯಾಪದ ಅಂತೇಳಿ ಕರಿತೀವಿ. ಇದು ಕರ್ತೃವು ಮಾಡುವಂತಹ ಕೆಲಸವನ್ನು ತಿಳಿಸುವುದರಿಂದ ವಾಕ್ಯದಲ್ಲಿ ಪ್ರಧಾನ ಪಾತ್ರವನ್ನು ಏನು ವಹಿಸ್ತೈತೆ ಕ್ರಿಯಾಪದ ವಹಿಸ್ತೈತೆ. ರಾಮನು ನದಿಯಲ್ಲಿ ಈಜಿದನು. ಇಲ್ಲಿ ಕ್ರಿಯಾಪದ ಯಾವುದಂದರೆ ಈಜಿದನು. ಇಲ್ಲಿ ಈಜು ಪದವು ಕ್ರಿಯೆಯನ್ನು ಸೂಚಿಸ್ತೈತೆ. ಏನು ಸೂಚಿಸ್ತೈತೆ? ಕ್ರಿಯೆ ಅಂದರೆ ಈಜುವಂಥ ಕ್ರಿಯೆಯನ್ನು ಸೂಚಿಸ್ತೈತೆ. ಈ ವಾಕ್ಯದಲ್ಲಿ ಕಂಡುಬರುವ ಕ್ರಿಯಾಪದವನ್ನು ಓದಿ ಬರೀಬೇಕು. ರೈತನು ಗದ್ದೆಯಲ್ಲಿ ದುಡಿದನು. ದುಡಿಯುವುದೇನೆಂದು ಇದನ್ನು ಕ್ರಿಯೆ. ರೈತನು ಭತ್ತವನ್ನು ಚೀಲದಲ್ಲಿ ತುಂಬಿದನು. ತುಂಬುವ ಕಾರ್ಯ ನಡೆದ ಇದು ಕ್ರಿಯಾಪದ. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವು. ಏನು ಮಾಡ್ತಾವು? ನೇಗಿಲನ್ನು ಎಳೆಯುವುದು ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದೆಲ್ಲ ಭಾಷೆ ಅದ್ರ ಮೇಲೆ ಬರೀಬೇಕು. ಇದನ್ನು ಕೂಡ ಶುಭ ನೋಡಿ. ಟೈಮ್ ಇದ್ದರೆ ಸ್ವಲ್ಪ ನೋಡ್ಕೊಳ್ಳಿ ನೀವು, ನಾನು ಅವೆಲ್ಲ ಬೇಡ ಅಂತೇಳಿ ಹೇಳ್ತಾ ಇಲ್ಲ. ಇವಾಗ ಕಾಲಗಳು. ಕಾಲದಲ್ಲಿ 3 ಕಾಲ: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಆಮೇಲೆ ಫ್ಯೂಚರ್ ಟೆನ್ಸ್ ಇಂಗ್ಲೀಷಲ್ಲಿ ಕರಿತೀವಿ. ಇವಾಗ ಭೂತಕಾಲ. ಭೂತಕಾಲ ಅಂದರೆ ಹಿಂದೆ ಆಗಿರೋದು. ವರ್ತಮಾನ ಕಾಲ ಅಂದರೆ ಇವತ್ತು ನಡೀತಿರೋದು. ಭವಿಷ್ಯತ್ ಕಾಲ ಅಂದರೆ ನಾಳೆ ಆಗೋದು. ಭೂತಕಾಲದಲ್ಲಿ ನಡೆದಂಥ ಕ್ರಿಯೆಗಳು. ಮಹೇಂದ್ರನು ಮನೆಗೆಲಸವನ್ನು ಮಾಡಿ ಮುಗಿಸಿದನು. ಅವನು ಮಾಡಿದನು. ಇದು ನಡೆದೋದಂಥ ಕ್ರಿಯೆ. ರಾಣಿ ಮಾರುಕಟ್ಟೆಗೆ ಹೋದಳು. ಆಲ್ರೆಡಿ ಹೋಗಿದ್ದಾಳೆ. ಅದು ಭೂತಕಾಲ. ಗುರುಗಳು ಪಾಠವನ್ನು ಹೇಳಿಬಿಟ್ಟಿದ್ದಾರೆ ಇವಾಗ. ಅದು ಏನು ಭೂತಕಾಲ. ವರ್ತಮಾನ ಕಾಲ ಅಂದರೆ ನೋಡಿ ನಡೆಯುತ್ತಿರುವ ಕ್ರಿಯೆಯನ್ನು ಹೇಳುವಂಥದ್ದು. ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ. ಏನು ಮಾಡ್ತಾ ಇದ್ದಾನೆ? ಕೆಲಸ ಮಾಡ್ತಾ ಇದ್ದಾನೆ. ಲಕ್ಷ್ಮಿ ಶಾಲೆಗೆ ಹೋಗ್ತಾ ಇದ್ದಾಳೆ ಅಂತ ಅರ್ಥ. ಅವರು ಜಮೀನಲ್ಲಿ ದುಡಿಯುತ್ತಾರೆ. ಏನು ಮಾಡ್ತಾರೆ? ಜಮೀನಲ್ಲಿ ದುಡಿತಾ ಇದ್ದಾರೆ. ಇವಾಗ ಭವಿಷ್ಯತ್ ಕಾಲ ಅಂದರೆ ಮುನ್ನಡೆಯೋದು. ಪ್ರಸಾದ ಶಿಕ್ಷಕ ಆಗುವನು. ಅವನು ಮುಂದೆ ಏನಾಗ್ತಾನಂತೆ? ಓದಿ ಶಿಕ್ಷಕ ಆಗ್ತಾನಂತೆ. ಆಗುವಂಥ ಕಾರ್ಯ ಹೇಳೋದಿದೆ. ಶಾಲಿನಿ ನಟಿ ಆಗುವಂಥ ಸಂಭವ. ಇವೆಲ್ಲ ಏನು? ಭವಿಷ್ಯತ್ ಕಾಲ. ವೈದ್ಯರ ಮನೆಗೆ ಬರ್ತಾರೆ ಬಿಡ್ತಾರೆ, ಆದರೆ ಬರುವುದು ಅಂದರೆ ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲದಲ್ಲಿ ಡೆಫಿನೆಟಾಗಿ ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಇವಾಗ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ನೋಡಿರಿ. ಭೂತಕಾಲದಲ್ಲಿ ಆಡಿದೇನು, ನಾನು ಭಾಳ ಆಡಿದ್ದೇನು ಅಥವಾ ಏನೇ ಒಂದು ಕ್ರೀಡೆ ಆಡಿದ್ದೇನು. ಆಡುತ್ತೇನೆ, ಇವಾಗ ಆಡ್ತೇನೆ ಅಂತ ಅರ್ಥ. ಆಡುವೆನು, ನಾಳೆ ಆಡ್ತೀನಿ ಅಂತ ಅರ್ಥ. ನೋಡಿದೇನು, ಹಿಂದೆ ನೋಡಿಬಿಟ್ಟಿರ್ತೀವಿ. ನೋಡುತ್ತೇನೆ, ಇವಾಗ ನೋಡ್ತೀನಿ ಅಂತ ಅರ್ಥ. ನೋಡುವೇನು ಅಂದರೆ ನಾಳೆ ನೋಡ್ತೀನಿ ಅಂತ ಅರ್ಥ. ಬೇಡಿದಳು, ಹಿಂದೆ ಬೇಡದಳು ಅವಳು ಅಂತ ಹೇಳ್ತೀವಿ. ಬೇಡುತ್ತಾಳೆ, ಇವಾಗಿನ ಬೇಡ್ತಾಳ ಅಂತ ಅರ್ಥ. ಬೇಡುವಳು ಅಂದರೆ ಮುಂದೆ ಬೇಡುವಳು ಅಂತ ಅರ್ಥ. ಓಡಿದನು ಅಂದರೆ ಹಿಂದೆ ಓಡಿದಾನೆ ಅವನು, ಇವಾಗ ಓಡ್ತಾನೆಲ್ಲ ಗೊತ್ತಿಲ್ಲ. ಆದರೆ ಓಡುತ್ತಾನೆ ಅಂದರೆ ಇವಾಗ ಓಡ್ತಾನೆ ಅಂತ ಅರ್ಥ. ಓಡುವನಂದರೆ ನಾಳೆ ಓಡುವನು ಅಥವಾ ಸಾಯಂಕಾಲ ಓಡುವನು. ಈ ರೀತಿ ಮುಂದೆ ಆಗುವಂಥ ಕಾರ್ಯವನ್ನು ಹೇಳ್ತೀವಿ. ನಡೆಯುತ್ತಂದರೆ ನಡೆದು ಹೋಗಿದೆ ಕ್ರಿಯೆ. ನಡೆಯುತ್ತದೆ ಇವಾಗ ನಡೀತಾ ಇದೆ ಅಂತ ಅರ್ಥ. ನಡೆಯುವುದು ಅಂದರೆ ಮುಂದೆ ನಡೆಯುವುದು ಅಂತ ಅರ್ಥ. ಇವಾಗ ವಾಕ್ಯಗಳಿಗೆ ಅಡ್ಡಗೆರೆ ಎಳೆದ ಶಬ್ದವನ್ನು ಕಾಲವನ್ನು ಸೂಚಿಸುತ್ತದೆ ಬರೀಬೇಕಿಲ್ಲಿ. ಅರ್ಚನಾ ಗೆಳತಿಯ ಮನೆಗೆ ಹೋಗುವಳು ಅಂದರೆ ಅದು ಭವಿಷ್ಯತ್ ಕಾಲ. ಏನು ಹೋಗ್ತಾಳೆ ಬಿಡ್ತಾಳೆ ಗೊತ್ತಿಲ್ಲ, ಅದು ಹೋಗುವಳು. ಇದು ಭವಿಷ್ಯತ್ ಕಾಲ. ಕಾಲ ಬರೀಬೇಕಂತ ಹೇಳಿದರೆ ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ ಬರೆಯೋಕೆ ಇದಾಯ್ತದೆ, ನೀವು ಬರ್ಕೊಡಿ ನೀಟಾಗಿ. ಭವಿಷ್ಯತ್ ಕಾಲ. ಚಂದನ್ ಚೆಂಡನ್ನು ಆಡುತ್ತಾನೆ. ಚಂದನ್ ಏನು ಮಾಡ್ತಾನೆ? ಚೆಂಡನ್ನು ಆಡುತ್ತಾನೆ ಅಂದರೆ ವರ್ತಮಾನ ಕಾಲ. ಧನುಶ್ರೀ ಏನು ಮಾಡ್ತಾಳೆ? ಗೀತೆ ಹಾಡಿದಳು ಅಂದರೆ ಭೂತಕಾಲ. ಮಾದರಿ ಅಂತ ಬರಿಬೇಕು. ರಾಜ್ಯವನ್ನು ಆಳುವವರಿಗೆ ಏನಂತೀವಿ? ರಾಣಿ ಅಂತೀವಿ. ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವರಿಗೆ ಏನಂತೀವಿ? ದಾನಿ ಅಂತೇಳಿ ಕರಿತೀವಿ. ಸೇನೆಯನ್ನು ಮುನ್ನಡೆಸುವವರಿಗೆ ನಾಯಕ ಅಂತೇಳಿ ಕರಿತೀವಿ. ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವರಿಗೆ ಏನಂತೀವಿ? ರೋಗಿ ಅಂತೇಳಿ ಕರಿತೀವಿ. ಇವೆಲ್ಲ ಶುಭ ನುಡಿಗಳು. ಬೇಡ, ಟೈಮ್ ಇದ್ದರೆ ಹೇಳ್ತೈತೆ ಶುಭ ನುಡಿಗಳು. ಟೈಮ್ ಇಲ್ಲ, ಅದಕ್ಕೆ ಬೇಡ ಅಂತ ಅನಿಸ್ತೈತೆ. ಇನ್ನೂ ಒಂದು 6 ದಿನ ಇದೆ ಎಕ್ಸಾಮ್ಗಷ್ಟೇ.
ಇದೇನು ಮಾಡಬೇಕು, ಕಂಠಪಾಠ ಪದ್ಯ ಅದೇ ಅದು ಪದ್ಯ ಬರೀಬೇಕಿಲ್ಲಿ. ನೋಡಿರಿ, ಹಿಂದಿನ ಅಧ್ಯಾಯದಲ್ಲಿ ಕ್ರಿಯಾಪದ ರೂಪಗಳನ್ನು ಪರಿಚಯಿಸಿಕೊಂಡಿದ್ದೀವಿ. ಕ್ರಿಯಾಪದ ಮೂಲ ರೂಪಕ್ಕೆ ನಾವು ಕ್ರಿಯಾ ಪ್ರಕೃತಿ ಅಂತೇಳಿ ಕರಿತೀವಿ. ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ, ಹಾಗೆ ಕ್ರಿಯಾಪದದ ಮೂಲ ರೂಪಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತೇಳಿ ಕರಿತೀವಿ. ಉದಾಹರಣೆಗೆ ತಿನ್ನುತ್ತಾನೆ, ತಿನ್ನುತ್ತಾಳೆ, ತಿನ್ನುತ್ತದೆ, ತಿನ್ನುವರು, ತಿನ್ನಲಿ, ತಿಂದರು, ತಿಂದಿತು ಮುಂತಾದ ಕ್ರಿಯಾಪದಗಳ ಮೂಲ ರೂಪವು ಏನು ಸೇರ್ತೈತಿ ಇಲ್ಲಿ, ತಿನ್ನು ಎಂಬುದನ್ನು ಸೇರ್ತೈತಿ. ಇದೇ ರೀತಿಯಾಗಿ ನಾವು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳನ್ನು ಪರಿಚಯಿಸಿಕೊಂಡಿದ್ದೀವಿ. ಈ ಮೇಲಿನ ತಿನ್ನು ಎಂಬ ಧಾತು ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳನ್ನು ಏನು ಮಾಡ್ತೈತೆ, ಸೂಚಿಸ್ತೈತೆ. ಕ್ರಿಯಾಪದ ರೂಪ ನಡೆದಿರುವುದನ್ನು ಈ ಕೆಳಗಿನ ಪಟ್ಟಿಯಲ್ಲಿ ಏನು ಮಾಡೋಣ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿ ಕ್ರಿಯಾಪದ ನಡೀತದೆ ನೋಡಿರಿ. ಪ್ರಥಮ ಪುರುಷ, ಇಲ್ಲಿ ಪ್ರಥಮ ಪುರುಷದಲ್ಲಿ ಏಕವಚನ ಅವನು ತಿನ್ನುತ್ತಾನೆ, ಅವನು ಏನು ಮಾಡ್ತಿದ್ದಾನೆ, ತಿನ್ನುತ್ತಾನೆ. ಬಹುವಚನ ತಿನ್ನುತ್ತಾರೆ, ಅವಳು ತಿನ್ನುತ್ತಾಳೆ, ಏಕವಚನ ಇದು, ಅವಳು ತಿಂತಾ ಇದ್ದಾಳೆ ಅಂತ ಅರ್ಥ. ಅವರು ಏನು ಮಾಡ್ತಿದ್ದಾರೆ, ತಿನ್ನುತ್ತಾರೆ, ಅದು ತಿನ್ನುತ್ತದೆ, ಏಕವಚನ, ತಿನ್ನುತ್ತವೆ, ಬಹುವಚನ. ಇದು ಪ್ರಥಮ ಪುರುಷದಲ್ಲಿ. ಮಧ್ಯಮ ಪುರುಷದಲ್ಲಿ ಏಕವಚನದಲ್ಲಿ ನೀನು ತಿನ್ನುತ್ತೀಯಾ, ತಿನ್ನುತ್ತೀಯೇ, ತಿನ್ನುತ್ತೀರಿ, ಬಹುವಚನ ತಿನ್ನುತ್ತೀರಿ, ಏಕವಚನ ತಿನ್ನುತ್ತೀಯೇ, ನೀನು ತಿಂತೀಯೇ ಅಂತ. ಪ್ರಥಮ ಪುರುಷ ನಾನು, ನಾವು, ಇಲ್ಲ ನೋಡ್ರಿ, ಪ್ರಥಮ ಪುರುಷ, ಉತ್ತಮ ಪುರುಷ ನಾನು, ನಾವು, ಮಧ್ಯಮ ಪುರುಷ ನೀನು, ನೀವು, ಪ್ರಥಮ ಪುರುಷ ಅವನು, ಅವಳು, ಈ ರೀತಿ ಬರ್ತೈತೆ. ಅಂದರೆ ಇಲ್ಲಿ ಇಂಗ್ಲೀಷ್ಗೆ ರಿವರ್ಸ್ ಆಗಿರ್ತೈತೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಈ ರೀತಿ ಇರ್ತಾವಲ್ಲ, ಇಲ್ಲಿ ಥರ್ಡ್ ಪರ್ಸನ್ ಏನಾಗಿರ್ತೈತೆ, ಪ್ರಥಮ ಪುರುಷ ಆಗಿರ್ತೈತೆ. ಉತ್ತಮ ಅಂದರೆ ನಾನು, ನಾವು, ಮಧ್ಯಮ ಅಂದರೆ ನೀನು, ನೀವು, ಪ್ರಥಮ ಅಂದರೆ ಅವನು, ಅವಳು, ಈ ರೀತಿ ನೆನ್ಪಿಟ್ಕೋಬೇಕು. ಇದು ವರ್ತಮಾನ ಕಾಲದೈತೆ. ಈಗ ಭವಿಷ್ಯತ್ ಭೂತಕಾಲದ ನೋಡ್ರಿ, ಏಕವಚನದಲ್ಲಿ ತಿಂದನು, ಅವನು ಏನು ಮಾಡಿದನು, ತಿಂದನು, ಬಹುವಚನ ತಿಂದರು, ಅವಳು ಏನು ಮಾಡ್ತಾಳೆ, ತಿಂದಳು, ನಿಂದು ಕಾರ್ಯ ಹೇಳೋದು, ತಿಂದರು, ಅವ್ರು ತಿಂದರು ನಿನ್ನೆ, ಅದು ತಿಂದಿತು, ಅದೇನು ಮಾಡ್ತು, ತಿಂತು, ಅದು ತಿಂದವು, ತಿಂದಿತ್ತು, ತಿಂದವು. ಇವಾಗ ಮಧ್ಯಮ ಪುರುಷದಲ್ಲಿ ತಿಂದೆ, ಏನು ಮಾಡೋದು, ನೀನು ತಿಂದೆ ಅಥವಾ ನೀವು ತಿಂದಿರಿ, ನಾನು ತಿಂದೇನು, ನಾವು ತಿಂದೆವು. ಈಗ ಭವಿಷ್ಯತ್ ಕಾಲದಲ್ಲಿ ಅವನು ತಿನ್ನುವನು, ಅವನೇನು ತಿನ್ನುವನು, ತಿಂದಿಲ್ಲ ತಿನ್ನುವನು. ಬಹುವಚನದಲ್ಲಿ ಅವರು ತಿನ್ನುವರು, ಅವರು ತಿನ್ನುವರು. ಈಗ ಅವನು, ಅವಳು ತಿನ್ನುವಳು, ಅವಳು ಏನು ಮಾಡ್ತಾರೆ, ತಿನ್ನುವಳು, ಅವರು ತಿನ್ನುವರು, ಅದು ತಿನ್ನುವುದು, ಅದು ತಿನ್ನುವವು, ಅವು ತಿನ್ನುವವು. ಈಗ ಮಧ್ಯಮ ಪುರುಷದಲ್ಲಿ ನೀನು ತಿನ್ನುವೆ, ನೀವು ತಿನ್ನುವಿರಿ, ನಾನು ತಿನ್ನುವೆನು, ನಾವು ತಿನ್ನುವೆವು, ಈ ರೀತಿ ಬರ್ತವೆ, ನೆನ್ಪಿಟ್ಕೊಳ್ಬೇಕು. ಅಂದರೆ ಮಧ್ಯಮ ಪುರುಷದ ಪ್ರಥಮ ಪುರುಷ, ಉತ್ತಮ ಪುರುಷ ಯಾರ್ಯಾರು ಬರ್ತಾರೆ ನೆನ್ಪಿಟ್ಕೋಬೇಕಷ್ಟೆ. ಈ ಮೇಲಿನ ಪಟ್ಟಿಯಲ್ಲಿ ತಿನ್ನು ಎಂಬ ಧಾತು ಏನಾಗ್ತೈತೆ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲಗಳಲ್ಲಿ ಏಕವಚನ, ಬಹುವಚನ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷರಲ್ಲಿ ಬಳಕೆಯಾಗೋದನ್ನು ನಾವು ಗಮನಿಸಿದ್ದೀವಿ. ಇದೇ ರೀತಿಯಲ್ಲಿ ಇತರ ಧಾತುಗಳನ್ನು ನಾವು ಏನು ಮಾಡಬೇಕು, ಪ್ರಯೋಗ ಮಾಡಿಕೊಂಡು ಅಭ್ಯಾಸ ಮಾಡಬೇಕು. ಇವಾಗ ಕೊಟ್ಟಿರೋ ಪದಗಳನ್ನು ಸೂಚನೆಯಂತೆ ಬರೀಬೇಕು. ಆಡಿದಳು, ಇದನ್ನು ವರ್ತಮಾನ ಕಾಲಕ್ಕೆ ಪರಿವರ್ತಿಸಬೇಕು. ಏನು ಮಾಡಬೇಕು, ಆಡಿದಳು, ಇದನ್ನು ವರ್ತಮಾನಕ್ಕೆ ಪರಿವರ್ತಿಸಬೇಕೆಂದರೆ ಆಡುವಳು, ಆಡ್ತಾಳೆ ಈಗ ಅಂತ ಅರ್ಥ. ಆಡುತ್ತಾಳೆ ಬರ್ಕೊಳ್ಳಿ, ಆಡುತ್ತಾಳೆ, ಈಗ ಆಡ್ತಾಳೆ ಅಂತ ಅರ್ಥ. ಆಡುವಳು ಅಂದರೆ ಮುಂದೆ ಆಡುವಳು ಅಂತ ಅರ್ಥ ಆಗ್ತದೆ. ನೋಡುವರು, ಇದನ್ನೇನು ಮಾಡಬೇಕು, ಏಕವಚನಕ್ಕೆ ಬದಲಾಯಿಸ್ಬೇಕು, ನೋಡು, ಏಕವಚನ ಬದಲಾಯಿಸ್ಬೇಕು, ನೋಡು. ತಿಂದಿತ್ತು, ಇದು ಮೂಲ ರೂಪ ಏನು, ತಿನ್ನು ಅಂತ ಅರ್ಥ. ತಿನ್ನು ಮೂಲ ರೂಪ. ಬರುವುದು, ಇದನ್ನು ಭೂತಕಾಲಕ್ಕೆ ಬದಲಾಯಿಸಿ ಭೂತಕಾಲಕ್ಕೆ ಬರುವುದು, ಬಂದವು ಅಂತ ಬರೀಬೇಕು. ಧಾತು ರೂಪವನ್ನು ಸೇರಿಸಿ ಬರೀಬೇಕು. ಬಂದರು, ಬರು, ಕುಣಿಯುವಳು, ಕುಣಿ, ಕುಡಿಯಿತು, ಕುಡಿ, ಬರುವಳು, ಬರು, ಏನು ಮಾಡಬೇಕು ಇಲ್ಲಿ, ಬರು. ಬಂದನು, ಬರು, ಬರೆವಳು, ಬರೆ, ಇದು ಬರೆ, ಇದು ಬರು. ಹೋಗುವರು, ಹೋಗು. ನೋಡಿರಿ, ಇವಾಗ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಅಂತೇಳಿ, 9 ಅಕ್ಷರ. ಹಿಂದಿನ ತರಗತಿಯಲ್ಲಿ ನಾವು 6ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ.
ಇದು ಎಷ್ಟಿದೆ 49 ಅಕ್ಷರಗಳಿದೆ. ಎಷ್ಟು ಅಕ್ಷರಗಳಿದೆ ವರ್ಣಮಾಲೆಯಲ್ಲಿ? 49. ವರ್ಣಮಾಲೆಯಲ್ಲಿ ಏನು ಮಾಡ್ತೀವಿ? 3 ಅಕ್ಷರಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಕಗಳು. ಸ್ವರಗಳು ಎಷ್ಟಂದರೆ 13, ಅದರಾಗ ದೀರ್ಘ ಸ್ವರ 7, ಹ್ರಸ್ವ ಸ್ವರ 6. ವ್ಯಂಜನಾಕ್ಷರಗಳು 34. ಯೋಗವಾಹಕಗಳು ಎಷ್ಟಿದ್ದಾವೆ? 7 ಇದ್ದಾವೆ. ಯಾರೆಲ್ಲ ಹೇಳ್ತೀವಿ ಯೋಗವಾಹಕಗಳು. ಸ್ವರಾಕ್ಷರದಲ್ಲಿ 2 ವಿಧಗಳು ಅವರೇ ಕೊಟ್ಟಿದ್ದಾರೆ ನೋಡಿ. ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಯೋಗವಾಹಕಗಳು 2 ವಿಧ: ಅನುಸ್ವರ, ವಿಸರ್ಗ, ಅಂ ಮತ್ತು ಅಹ. ವ್ಯಂಜನಗಳಲ್ಲಿ 2 ರೀತಿ: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. 2 ಸೇರಿಸಿದ್ರೆ ಏನಾಗುತ್ತೆ? 34 ಆಗ್ತೈತೆ. ಕ ಖ ಗ ಇವೆಲ್ಲ ಹೇಳ್ತೀವಲ್ಲ, ಅವೆಲ್ಲ ಏನು ವರ್ಗೀಯ ವ್ಯಂಜನಗಳು. ಅಲ್ಪ ಪ್ರಾಣಗಳು ಎಷ್ಟು? 10. ಮಹಾಪ್ರಾಣಗಳು ಎಷ್ಟು? 10. ಅನುನಾಸಿಕಗಳು ಎಷ್ಟು? 5. ಕ ಖ ಇವೆಲ್ಲ ಬರೀತೀವಿ ತಾನೇ. ಒಂದು ಮಾಡಿ ತೋರಿಸ್ತೀನಿ ನೋಡಿರಿ. ಇದು ವರ್ಗದ ಪ್ರಥಮ ಅಕ್ಷರ, ದ್ವಿತೀಯ ಅಕ್ಷರ, ಇದು ಪ್ರಥಮ ಅಕ್ಷರ, ಇದು ತೃತೀಯ ಅಕ್ಷರ, ಇದು ಆಗ್ತೈತೆ. ಇದು ಏನು? ತೃತೀಯ ಅಕ್ಷರ, ಇದು ಚತುರ್ಥ. ನೋಡಿರಿ, ಇದು ವರ್ಗದ ಪ್ರಥಮ ಮತ್ತು ತೃತೀಯ ಅಕ್ಷರಗಳೇನಿವು? ಇವು ಅಲ್ಪ ಪ್ರಾಣಗಳು. ವರ್ಗದ ದ್ವಿತೀಯ ಮತ್ತು ಚತುರ್ಥ ಅಕ್ಷರಗಳೇನಂತೀವಿ? ಮಹಾಪ್ರಾಣಗಳು ಅಂತೀವಿ. ಇದು ಕೊನೆಯಲ್ಲಿ ಇವು ಬರ್ತಾವಲ್ಲ, ಇವಕ್ಕೆ ಏನಂತೀವಿ? ಅನುನಾಸಿಕ ಅಕ್ಷರಗಳು ಅಂತ. ಇವು ಮೂಗಿನ ಮೂಲಕ ಉಚ್ಚರಿಸುವಂಥ ಅಕ್ಷರಗಳು ಈ ರೀತಿ ಇದ್ದಾವೆ, ನೀವು ನೋಡ್ಕೊಳ್ರಿ. ಈಗ ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಏನು ಮಾಡ್ತೀವಿ? ಸ್ವರವನ್ನು ಸೇರಿ ಹೇಳುವಂಥ ಅಕ್ಷರಗಳು ಏನಂತೀವಿ? ಗುಣಿತಾಕ್ಷರಗಳು ಅಂತೇಳಿ ಕರಿತೀವಿ. ವ್ಯಂಜನಗಳಿಗೆ ಏನು ಮಾಡ್ತೀವಿ? ನಾವು ಸ್ವರ ಸೇರಿಸ್ತೀವಿ. ಇದು ಒಂದು ಕ ಆಗಬೇಕಾಗಿದೆ ಅಂದರೆ ಅದಕ್ಕೇನು ಸೇರಿಸ್ತೀವಿ? ನಾವು ಆ ಸೇರಿಸ್ತೀವಿ. ಇದು ಕ, ಈ ಥರ ವ್ಯಂಜನ ಇರ್ತೈತೆ, ಅದಕ್ಕೆ ವ್ಯಂಜನಗಳಿಗೆ ಸೇರ್ತೀವಿ. ಸ್ವರ ಸೇರಿದ್ರೆ ಅದು ಕ ಅಂಥೇಳಿ ಆಗ್ತೈತೆ. ಈ ರೀತಿ ಕ ಆಗ್ತೈತೆ. ಬಾಯಾರಿಕೆ ಇಲ್ಲಿನ ಸ್ವರವನ್ನು ಬಿಡಿಸಿ ಬರೆದಾಗ, ಇದು ಬಿಡಿಸಿ ಬರೀತಿದ್ದಾರೆ, ಈ ರೀತಿ ನಾವು ಬಿಡಿಸಿ ಬರೀಬೇಕು. ಬಾದಲ್ಲಿ ಏನಿದೆ? ದೊಡ್ಡ ಆ ಇದೆ, ಬಾ ಆಗ್ತೈತೆ. ಯಾದಲ್ಲಿ ಅಲ್ಲಿ ಕೂಡ ಆ ಇದೆ. ರಾದಲ್ಲಿ ಏನಿದೆ? ರಿಯಲ್ಲಿ ಏನಿದೆ? ಇ ಇದೆ. ಕೇಲಿ ಏನಿದೆ? ಎ ಇದೆ. ಈ ರೀತಿ ನಾವು ಬಿಡಿಸಿ ಬರೀಬೇಕು. ಅಂತ್ಯಕೃತಕವನ್ನು ನಾವು ಬಿಡಿಸಿ ಬರೆದಿದ್ದಾರೆ ಅದನ್ನು ಕೂಡ. ಇವಾಗ ಸಂಯುಕ್ತ ಅಕ್ಷರಗಳು. ವ್ಯಂಜನಕ್ಕೆ ವ್ಯಂಜನ ಏನು ಮಾಡ್ತೇವೆ? ದ್ವಿತ್ವವಾಗಿ ಸೇರಿಕೊಂಡು, ಅಂದರೆ ಸ್ವರದ ಸಹಾಯದಿಂದ ಉಂಟಾಗುವಂಥ ಅಕ್ಷರವನ್ನು ನಾವು ಸಂಯುಕ್ತಾಕ್ಷರ ಅಂಥೇಳಿ ಕರಿತೀವಿ, ಅಥವಾ ದ್ವಿತ್ವಾಕ್ಷರ ಅಂತ ಕೂಡ ಕರಿತೀವಿ. ದ್ವಿತ್ವಾಕ್ಷರ ಹೊಸ ಪದ, ಇದು ನೆನ್ಪಿಟ್ಕೋಬೇಕು. ಒತ್ತಕ್ಷರ ಅಂದ್ರೆ ಒಂದೇ, ಅಥವಾ ದ್ವಿತಾಕ್ಷರ ಅಂದ್ರೂ ಒಂದೇ. ಸಂಯುಕ್ತಾಕ್ಷರದಲ್ಲಿ 2 ವಿಧ: ಒಂದು ಸಜಾತಿ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಸಜಾತಿಯಲ್ಲಿ ಈಗ ಹಗ್ಗಕ್ಕೆ ಗಾಕೆ ಗಾ ಅಂದರೆ ಸಾಕೆ, ಈ ಕಾ ಇದೆ ಅಂದರೆ ಕಾನೇ ಬರಬೇಕು, ಗಾಕೆ ಗಾನೇ ಬರಬೇಕು, ಸಾಕೆ ಸಾನೇ ಒತ್ತಕ್ಷರ, ಅಂದರೆ ಒತ್ತಕ್ಷರ ಸೇಮ್ ಅಂದರೆ ಸಜಾತಿ. ಇದು ವಿಜಾತಿ, ಸಜಾತಿ ಅಂತ ಕರಿತೀವಿ. ವಿಜಾತಿ ಅಂದರೆ ಈಗ ರಕ್ತ, ಇಲ್ಲಿ ಏನಾಗಿಲ್ಲ, ಇಲ್ಲಿ ಸೇಮ್ ಬಂದಿಲ್ಲ, ಇಲ್ಲಿ ಬೇರೆ ಬಂದಿದೆ. ಇಲ್ಲಿ ನೋಡಿ, ಬೇರೆ ಬಂದಿದೆ. ಇಲ್ಲಿ ರಕ್ತ, ಕಾಕೆ ಕಾ ಬರಬೇಕಾಗಿತ್ತು, ತಾ ಬಂದಿದೆ. ಹೀಗೆ ಬೇರೆ ಒಂದು ಅಕ್ಷರ ವ್ಯಂಜನ ಆಗೋದಕ್ಕಂತ ವಿಜಾತಿ ಅಂತ ಕರಿತೀವಿ. ಈಗ ಅಸ್ತ್ರ ಏನಿದೆ? ಇದು ಒಂದು ವಿಜಾತಿ ಅಕ್ಷರ, ಯಾಕೆಂದರೆ ಬೇರೆ ಅಕ್ಷರ ಬಂದಿದೆ. ರಾಷ್ಟ್ರ ಇದನ್ನು ಕೂಡ ವಿಜಾತಿ. ಸ್ವತಂತ್ರ ಇದನ್ನು ಕೂಡ ವಿಜಾತಿ. ನೋಡಿ, ಈ ಸನ್ನಿವೇಶ ಚಿತ್ರವನ್ನು ಬೋರಲ್ಲಿ ಹಾಕ್ಬೋದು. ವಿದ್ಯಾರ್ಥಿ ಒಂದನ್ನು ತೆಗೆದುಕೊಂಡು ಅವನಿಗೆ ನೋಡಬೇಕು, ಅದ್ರ ಬಗ್ಗೆ ಮಾತನಾಡಲು ಹೇಳಬೇಕಂತ. ಇದೆಲ್ಲ ಅವರು ವಿದ್ಯಾರ್ಥಿಗಳಿಗೆ ನಮ್ಮದು ಟಿ ಕೇಳಲಿದ್ದು, ನಮ್ಮ ಟಿ ಕೇಳೋ ಅಂತ ಹೇಳ್ತೀನಿ. ಇದನ್ನು ಏಕವಚನ, ಬಹುವಚನ: ಅರಸರು, ನೀನು, ನೀವು, ಮರಗಳು, ಮಗು ಮತ್ತು ಮಕ್ಕಳು. ಮಗು ಅಂದರೆ ಮಕ್ಕಳು, ಅದು ಬಹುವಚನ. ಈಗ ಲಿಂಗಗಳು: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಪುಲ್ಲಿಂಗ ಅಂದರೆ ಯಾವ ಶಬ್ದ ಗಂಡಸು ಎಂಬ ಅರ್ಥವನ್ನು ಸೂಚಿಸ್ತದೆ, ಅದು ಪುಲ್ಲಿಂಗ. ಮುದುಕ, ಚಿಕ್ಕಪ್ಪ, ಶಂಕರ, ಅರಸ, ಅಣ್ಣ ಮುಂತಾದವುಗಳೆಲ್ಲ ಏನು? ಅವು ಪುರುಷ, ಪುಲ್ಲಿಂಗ ಅಂತ ಕರಿತೀವಿ. ಯಮ ಭಾವನೆಗೆ ಹೆಂಗಸು ಎಂಬ ಅರ್ಥವನ್ನು ಹೊಳೆದರೆ ಅದಕ್ಕೆ ಏನಂತೀವಿ? ಸ್ತ್ರೀಲಿಂಗ ಅಂತ ಕರಿತೀವಿ. ಈಗ ಮುದುಕಿ, ಚಿಕ್ಕಮ್ಮ, ಸರೋಜ, ರಾಣಿ ಇವೆಲ್ಲ ಏನು? ಸ್ತ್ರೀಲಿಂಗ. ನಪುಂಸಕಲಿಂಗ ಅಂದರೆ ಹೆಣ್ಣು ಅಲ್ಲ ಗಂಡು ಅಲ್ಲ, ಅವಕ್ಕೇನಂತೀವಿ? ನಪುಂಸಕಲಿಂಗಗಳು ಅಂತೇಳಿ ಕರಿತೀವಿ. ಈಗ ಮನೆ, ನೆಲ, ಬೆಂಕಿ, ಗದ್ದೆ, ತೋಟ, ಮಗು, ನವಿಲು, ಕೋಳಿ, ನಾಯಿ ಇವೆಲ್ಲ ಏನು? ನಮಗೆ ಗಂಡಸು ಮತ್ತು ಹೆಂಗಸು ಅನ್ನಿಸೋದಿಲ್ಲ. ಅವೆಲ್ಲ ಎರಡೂ ಭಾವನೆ ಬರಲಿಲ್ಲದ್ರೆ ನಪುಂಸಕಲಿಂಗ ಅಂತ ಅರ್ಥ. ಈಗ ನಾಮಪದದಲ್ಲಿ 2 ವಿಧಗಳು: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ಅಂದರೆ ರೂಢಿಯಿಂದ ಬಂದ ಪದಗಳನ್ನ ರೂಢನಾಮ ಅಂತ ಕರಿತೀವಿ. ಈಗ ನದಿ, ಹಿಂದಿನಿಂದಲೂ ಕೂಡ ನದಿ ಅಂತ ಕರೀತಾರೆ.
ಪರ್ವತ ಹಿಂದೂ ಕೂಡ ಪರ್ವತನೇ ಅಂತ ಕರೀತಾರೆ, ಇವಾಗೂ ಪರ್ವತ ಅಂತಲೇ ಕರೀತಾರೆ. ಮನುಷ್ಯ ಹಿಂದೆ ಕೂಡ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಮನುಷ್ಯನೇ ಅಂತ ಕರೀತಾರೆ, ಇವಾಗ ಕೂಡ ನಾವು ಮನುಷ್ಯ ಅಂತಲೇ ಕರಿತೀವಿ. ದೇಶ ಯಾವಾಗೂ ದೇಶ ಇತ್ತು, ಇವಾಗೂ ದೇಶ ಇದೆ, ಅಂದರೆ ಯಾವಾಗಿನಿಂದಲೂ ದೇಶ ಅಂತ ಕರಿತೀವಿ. ಅದಕ್ಕೆ ಹುಡುಗಿ, ಶಾಲೆ, ಮನೆ, ರಾಜ್ಯ ಇವೆಲ್ಲ ಏನು ರೂಢಿಯಿಂದ ಬಂದಂತಹ ಪದಗಳು. ಅಂಕಿತನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ನಾವೇನು ಮಾಡ್ತೀವಿ, ಹೆಸರುಗಳು ಇಟ್ಕೊಳ್ತೀವಲ್ಲ ಅದಕ್ಕೆ ಏನಂತೀವಿ ಅಂಕಿತನಾಮ ಅಂತೇಳಿ ಕರಿತೀವಿ. ಇವಾಗ ಬ್ರಹ್ಮಪುತ್ರ ನದಿ ಇದು ನಾವಿಟ್ಟಂಥ ಹೆಸರು. ಬೆಂಗಳೂರು ನಾವಿಟ್ಟಂಥದ್ದು. ಹೊನ್ನವಳಿ, ಕಾವೇರಿ, ಹಿಮಾಲಯ, ಜೋಸೆಫು, ಬೋರಣ್ಣ ಇವೆಲ್ಲ ನಾವಿಟ್ಟಂಥ ಹೆಸರುಗಳು. ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಏನು ಮಾಡ್ತೀವಿ, ನಾವೇ ಇಟ್ಕೊಳ್ತೀವಿ, ಅವಕ್ಕೆ ಏನಂತೀವಿ ಅಂಕಿತನಾಮ ಅಂತೇಳಿ ಕರಿತೀವಿ. ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳು ಏನಂತೀವಿ ಅನ್ವರ್ಥನಾಮಗಳು. ವ್ಯಾಪಾರಿ, ರೋಗಿ, ಸನ್ಯಾಸಿ, ವೈದ್ಯ, ಶಿಕ್ಷಕಿ, ಪಂಡಿತ ಇವೆಲ್ಲ ಏನು ಅನ್ವರ್ಥನಾಮಗಳು. ಇವಾಗ ವ್ಯಾಪಾರ ಮಾಡೋದರಿಂದ ವ್ಯಾಪಾರಿ ಕರಿತೀವಿ, ರೋಗ ಬೀಳೋದರಿಂದ ರೋಗಿ, ಸನ್ಯಾಸಿ ಮಾಡುವುದರಿಂದ ಸನ್ಯಾಸಿ ಅಂತ ಕರಿತೀವಿ, ವೈದ್ಯಕೀಯ ಕೆಲಸ ಮಾಡೋದರಿಂದ ವೈದ್ಯ ಅಂತ ಬರ್ತೀವಿ, ಶಿಕ್ಷಕರಿಗೆ ಪಾಠ ಹೇಳ್ಕೊಡೋದ್ರಿಂದ ಶಿಕ್ಷಕಿ ಅಂತ ಕರಿತೀವಿ, ಪಂಡಿತ ಅಂದರೆ ಅವನ ಹತ್ರ ನಾಲೆಜ್ ಇರುತ್ತೆ, ನಾಲೆಜನ್ನು ಸಂಪಾದನೆ ಮಾಡೋದನ್ನ ಏನಂತೀವಿ ಪಂಡಿತ ಅಂತೇಳಿ ಕರಿತೀವಿ. ಅಂದರೆ ಇವೆಲ್ಲ ಸೇಮ್ ಎಲ್ಲ ಹಿಂದೆ ಬಂದಿದ್ದಾವೆ, ಅಂದರೆ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿದೆ. ಅಂದರೆ 6th 10th ಎಷ್ಟು ಟೆಕ್ಸ್ಟ್ ಬುಕ್ ಇದೆಯೋ ಆ ಟೆಕ್ಸ್ಟ್ ಬುಕ್ಕಲ್ಲಿ ರಿಪೀಟ್ ಆಗ್ತಾ ಹೋಗ್ತಾ ಇರ್ತೀವಿ. ವಿಭಕ್ತಿ ಪ್ರತ್ಯಯಗಳು ಹಿಂದೆ ನೋಡಿದ್ದೀವಿ, ಇವಾಗೂ ಇದೆ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಇಗೆ, ಕೆ, ಗೆ ಇಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ನೀವು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಗೌರಿ ಯು ಇಲ್ಲೇನಿದೆ, ಹೂ ಅಡಗಿದೆ, ಗೌರಿಯನ್ನು ಅನ್ನು ಇದೆ ಇದರಲ್ಲಿ, ಗೌರಿಯಿಂದ ಇಂದ ಇದೆ, ಗೌರಿಗೆ ಗೆ ಇದೆ ಇದರಲ್ಲಿ, ಗೌರಿಯ ದೆಸೆಯಿಂದ ಇದೆ, ಗೌರಿಯ ಆ ಇದೆ, ಗೌರಿಯಲ್ಲಿ ಅಲ್ಲಿ ಇದೆ. ಈ ರೀತಿ ವಿಭಕ್ತಿ ಪ್ರತ್ಯಯಗಳು ಬರ್ತವೆ. ಈ ರೀತಿ ಇನ್ನೂ ಜಾಸ್ತಿ ಇದೆ ಸಿಲೆಬಸ್ಸು. ಇದನ್ನು ಪಾರ್ಟ್ ವೈಸ್ ಮಾಡ್ತಾ ಹೋಗ್ತೀನಿ. ಇವಾಗ ಫಸ್ಟ್ ಪಾರ್ಟ್ ಮಾಡಿದ್ದೀನಿ, ಈಗ ಸೆಕೆಂಡ್ ಪಾರ್ಟು ಈ ರೀತಿ ಎಷ್ಟಾಗ್ತದೋ ಅಷ್ಟು ಮಾಡ್ತಾ ಹೋಗೋಣ. ಇಲ್ಲಿಗೆ ತರಗತಿ ಸಾಕು, ಯಾಕೆಂದರೆ ಜಾಸ್ತಿ ಆಗುತ್ತೆ ವಿಡಿಯೋ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇದನ್ನು TET ಅಂಥೇಳಿ ಹೇಳ್ತಾ ಇರೋದು, ಆದರೆ ನಾವು ಚಿಕ್ಕ ಮಕ್ಕಳಿಗಂತಲ್ಲ ಇದು, ಯಾಕಂದರೆ ಸ್ಪೀಡಾಗಿ ಹೋಗ್ತಾಯಿದ್ದೀನಿ. TET ಅಂಥೇಳಿ ನಾನು ಏನು ಮಾಡ್ತಾಯಿದ್ದೀನಿ, ಇದು ಕ್ಲಾಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದು TET ಅವ್ರು ಮಾತ್ರ ಬಳಸ್ಕೊಳ್ಳಿ. ಮಕ್ಕಳಿಗಾದರೆ ಇನ್ನು ನಾವು ನೀಟಾಗಿ ಹೇಳ್ಕೊಡ್ಬೇಕು. ನಾವು ನೀಟಾಗಿ ಹೇಳ್ತಿದ್ದೆ ಸಿಲೆಬಸ್ ಓಡಲ್ಲ ಅಂತೇಳಿ ನಾನು ಈ ಥರ ಹೇಳ್ತಾಯಿದ್ದೀನಿ. ಎಲ್ಲ ನೀವೇನು ಮಾಡಿ TETಗೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.